ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ ಇಲ್ಲಿ ಶಿಕ್ಷಕಿಯಾಗಿದ್ದೇನೆ. ಈ ದಿನ ನಾನು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ ಪಾಠವನ್ನು ಮಾಡ್ತಾ ಇದ್ದೇನೆ. ಕಲಿಕಾ ಫಲ 26 ಅದರಲ್ಲಿ ಬರುವಂತಹ ವಸತಿ ವೈವಿಧ್ಯ ಎನ್ನುವಂತಹ ಕಲಿಕಾ ಚಟುವಟಿಕೆಯನ್ನು ಈ ದಿನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತೇನೆ. ಈ ಒಂದು ಕಲಿಕಾ ಫಲದಲ್ಲಿ ವಿದ್ಯಾರ್ಥಿಗಳು ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿನ ಮನೆಗಳಲ್ಲಿರುವಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ತಾ ಇದ್ದಾರೆ. ಹೇಗಿದ್ದೀರಾ? ಈಗ ಯಾವ ಪೀರಿಯಡ್? ಪರಿಸರ ಅಧ್ಯಯನ ಅಲ್ವಾ? ಸರಿ, ಪರಿಸರ ಅಧ್ಯಯನ ಪಾಠ ಕಲಿಯೋಕ್ಕೂ ಮೊದಲಿಗೆ ಒಂದು ಚಟುವಟಿಕೆ ಮಾಡೋಣ, ಆಯ್ತಾ? ಸರಿ, ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಜೆ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಹಾಡು ಹೇಳಿ ನೋಡೋಣ. ಚೆನ್ನಾಗಿ ಹಾಡಿದ್ದೀರ ಮಕ್ಕಳ. ಸರಿ ಮಕ್ಕಳ, ಈ ಹಾಡಲ್ಲಿ ಜೀವಿಗಳು ವಾಸಿಸುವಂತಹ 2 ಪದಗಳನ್ನು ಹೇಳಿ ನೋಡೋಣ. ಮನೆ ಮತ್ತು ಸರಿ, ಗೂಡಲ್ಲಿ ವಾಸಿಸುವ ಜೀವಿಗಳು ಯಾವುದು? ವೆರಿ ಗುಡ್ ಮಕ್ಕಳ. ಹಾಗಾದ್ರೆ ನೀವೆಲ್ಲ ಎಲ್ಲಿ ವಾಸ ಮಾಡ್ತೀರಾ? ವೆರಿ ಗುಡ್. ನಾವೆಲ್ಲ ಎಲ್ಲಿ ವಾಸ ಮಾಡ್ತಿದ್ದೀವಿ? ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ. ಸರಿ, ನಾವು ಇವತ್ತು ವಸತಿ ವೈವಿಧ್ಯ ಎನ್ನುವಂತಹ ಒಂದು ಕಲಿಕಾ ಫಲದ ಚಟುವಟಿಕೆಯನ್ನು ಮಾಡೋಣ. ಸರಿ ಮಕ್ಕಳ? ಇಲ್ಲಿ ಬೋರ್ಡಲ್ಲಿ ಕಾಣಿಸ್ತಿರುವಂತಹ ವಿವಿಧ ರೀತಿಯಾದಂತಹ ಮನೆಗಳ ಚಿತ್ರ ಇದೆಯಲ್ಲ, ಇದರ ಹಳ್ಳಿಯಲ್ಲಿರುತ್ತೋ ನಗರ ಪ್ರದೇಶದಲ್ಲಿರುತ್ತೋ ಅಂತ ಗುರುತಿಸಿ ನೋಡೋಣ. ಇದು ಹುಲ್ಲಿನ ಮನೆ, ಹಳ್ಳಿಯಲ್ಲಿ ಇರುತ್ತದೆ. ಸರಿ, ವೆರಿ ಗುಡ್. ಇದು ಟೆರೆಸ್, ನಗರಗಳಲ್ಲಿ ಇರುತ್ತದೆ. ವೆರಿ ಗುಡ್. ಇದು ಬೋಟ್ ಹೌಸ್, ಸಮುದ್ರದಲ್ಲಿ ಇರುತ್ತದೆ. ಸರಿ. ಇದು ಕಟ್ಟಿಗೆ ಮನೆ, ಹಳ್ಳಿಯಲ್ಲಿ ಇರುತ್ತದೆ. ಸರಿ. ಹಂಚಿನ ಮನೆ, ಹಳ್ಳಿಯಲ್ಲಿ ಸಿಟಿಯಲ್ಲಿ ಇರುತ್ತದೆ. ಇದು ಈಗಲು ಮನೆ, ಹಿಮ ಪ್ರದೇಶದಲ್ಲಿ ಇರುತ್ತದೆ. ಇದು ಚಪ್ಪಡಿ ಮನೆ, ಹಳ್ಳಿಗಳಲ್ಲಿ ಇರುತ್ತದೆ. ಸರಿ ಮಕ್ಕಳ, ಇಲ್ಲಿ ಚಿತ್ರದಲ್ಲಿ ಬರೆದಂತಹ ವಿವಿಧ ರೀತಿಯಾದಂತಹ ಮನೆಗಳ ಗುರುತನ್ನು ನೀವು ಗುರುತಿಸಿದ್ರಿ. ಈಗ ಏನು ಗೊತ್ತಾ ಮಕ್ಕಳ, ಈಗ ನಾವು ಇಲ್ಲಿ ಚಿತ್ರದಲ್ಲಿ ಬಿಡಿಸಿರುವಂತಹ ವಿವಿಧ ರೀತಿಯಾದಂತಹ ಮನೆಗಳು ಹಳ್ಳಿಲಿರುತ್ತೋ ನಗರ ಪ್ರದೇಶಗಳಲ್ಲಿರುತ್ತೋ ಅನ್ನುವಂಥದ್ದನ್ನು ಗುರುತಿಸಿದ್ರಿ. ಈಗ ನಾವು ಅಲ್ಲೊಂದು ಎಕ್ಸಿಬಿಷನ್ ಮಾಡಿದಾರಂತೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ವಿವಿಧ ರೀತಿಯಾದಂತಹ ಮನೆಗಳ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡಿ ಆ ಮನೆಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಬಳಸುವಂತಹ ಕಚ್ಚಾ ವಸ್ತುಗಳು ಯಾವ್ದ್ಯಾವುದು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣವಾ? ಸರಿ, ಬನ್ನಿ ಮಕ್ಕಳ, ಹೋಗೋಣ. ವಸತಿ ವೈವಿಧ್ಯ ಎನ್ನುವಂತಹ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ ನಿರ್ಮಾಣ ಮಾಡಿರುವಂತಹ ಒಂದು ವಸತಿ ಬಡಾವಣೆಗೆ ಇದೀಗ ಹೋಗಲಾಗಿ ವಿದ್ಯಾರ್ಥಿಗಳಿಂದ ಅವರು ತಯಾರಿಸಿರುವಂತಹ ಮನೆಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳ ಬಗ್ಗೆ ಸಂವಾದವನ್ನು ನಡೆಸಲಾಗುತ್ತದೆ. ನನ್ನ ಹೆಸರು ಅಭಿಷೇಕ್. ಇದು ಹುಲ್ಲಿನ ಮನೆ, ಗ್ರಾಮದಲ್ಲಿ ಇರುತ್ತದೆ. ಇದು ಮಣ್ಣಿನಿಂದ ಮಾಡಲಾಗಿದೆ. ಇದು ಮೇಲ್ಛಾವಣಿಗೆ ಹುಲ್ಲನ್ನು ಹಾಕುತ್ತಾರೆ, ಅದರಿಂದ ಇದನ್ನು ಹುಲ್ಲಿನ ಮನೆ ಎಂದು ಕರೆಯುತ್ತಾರೆ. ನನ್ನ ಹೆಸರು ಕೃತಿಕಾ. ಇದು ನನ್ನ ಹಂಚಿನ ಮನೆ. ಇದರಿಂದ ತಯಾರಿಸಲಾಗುತ್ತದೆ. ಪಟ್ಟಣದಲ್ಲಿ ಮತ್ತು ಗ್ರಾಮದಲ್ಲಿ
ಮನೆ. ಹೆಸರು ಆದಿಶ್. ಇದು ನನ್ನ ಬೋಟ್ ಹೌಸ್. ಇದು ನದಿ ಮತ್ತು ಸಮುದ್ರದಲ್ಲಿ ನಿರ್ಮಾಣ ಮಾಡುತ್ತದೆ. ನನ್ನ ಹೆಸರು ಶಮೀಕ್. ಇದು ನಗರ ಪ್ರದೇಶದ ಮನೆ. ಇದನ್ನು ಇಟ್ಟಿಗೆ ಮತ್ತು ಸಿಮೆಂಟಿಂದ ತಯಾರಿಸಲಾಗುತ್ತದೆ. ನನ್ನ ಹೆಸರು ರಮ್ಯಾ. ಹೇಳಿ. ನನ್ನ ಹೆಸರು ಭರತ್. ಕಲ್ಲು ಮತ್ತು ಸಿಮೆಂಟಿಂದ ತಯಾರಿಸಲು ಪ್ಲಾಟ್. ನನ್ನ ಹೆಸರು ತೋಸಿ. ಇದು ನನ್ನ ನಗರ ಪ್ರದೇಶದ ಮನೆ. ಇದು ಕಲ್ಲು ಮತ್ತು ಸಿಮೆಂಟಿಂದ ತಯಾರಿಸಿದ ಮನೆ. ಸೋಲರಿಂದ ವಿದ್ಯುತ್ತನ್ನು ತಯಾರಿಸಿದ. ಈಗ ವಸತಿ ವೈವಿಧ್ಯ ಅಂದರೆ ನಾವು ವಾಸ ಮಾಡಲಿಕ್ಕೆ ಬೇಕಾಗುವಂತಹ ವಿವಿಧ ರೀತಿಯಾದಂತಹ ಮನೆಗಳ ಬಗ್ಗೆ ತಿಳ್ಕೊಂಡ್ರಿ. ಜೊತೆಗೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂತಹ ಕಚ್ಚಾ ವಸ್ತುಗಳನ್ನು ಕೂಡ ತಿಳ್ಕೊಂಡ್ವಿ. ಹೌದಲ್ಲ ಮಕ್ಕಳ? ಹಾಗಾದರೆ ಈಗ ನೀವು ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂತಹ ವಿವಿಧ ರೀತಿಯ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಬೇಕು. ಮಾಡ್ತೀರಾ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ